ಇದು ಹಾಡಹಗಲೇ ನಾಡಿನ ಮಣ್ಣಿನ ಮಕ್ಕಳಿಗಾಗ್ತಿರೋ ಅನ್ಯಾಯದ ಕತೆ. ಕಳೆದ 7-8 ತಿಂಗಳಿಂದ ರೈತರು ಪರದಾಟ ಕಾಳಸಂತೆಕೋರರಿಗೆ ಹಬ್ಬದೂಟದಂತಾಗಿ ಇದೆ. ಯಾಕಂದ್ರೆ ರೈತರಿಗೆ ಹಂಚಿಕೆ ಆಗಬೇಕಿದ್ದ ಯೂರಿಯಾ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ರೈತರ ನಿದ್ದೆಗೆಡಿಸಿತ್ತು. ಹಗಲು ರಾತ್ರಿ ಅಂಗಡಿ ಮುಂದೆ ಕಾದು ನಿಂತರೂ ಅನ್ನದಾತರಿಗೆ ಗೊಬ್ಬರ ಸಿಗುತ್ತಿಲ್ಲ. ಇದರಿಂದ ಕೆರಳಿ ಕೆಂಡವಾಗಿರುವ ಅನ್ನದಾತರು ರಾಜ್ಯಾದ್ಯಂತ ಪ್ರತಿಭಟನೆ ಕಹಳೆ ಮೊಳಗಿಸಿದ್ರು. ಆದರೆ ಕರ್ನಾಟಕದ ಅನ್ನದಾತರ ತಟ್ಟೆಗೆ ಕೈ ಹಾಕಿದ ದಂಧೆಕೋರರು ಕಾಳಸಂತೆಯಲ್ಲಿ ದುಬಾರಿ ಬೆಲೆಗೆ ಯೂರಿಯಾ ಮಾರಾಟ ಮಾಡುತ್ತಿರುವುದು ಬಯಲಾಗಿದೆ. ಕರ್ನಾಟಕದಲ್ಲಿ ಅಕ್ರಮ ಯೂರಿಯಾ ಮಾರಾಟ ದಂಧೆ. ತಮಿಳುನಾಡು ಪಾಲಾಗುತ್ತಿದ್ದ 190 ಟನ್ ಯೂರಿಯಾ ಸೀಸ್. ರೈತರಿಗೆ ಕೊಡಬೇಕಿದ್ದ ಯೂರಿಯಾ ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ. ಗೋಡೌನ್ ಮೇಲೆ ದಾಳಿ ನಡೆಸಿದ ಡಿಆರ್ಐ 190 ಟನ್ ಯೂರಿಯಾ ವಶಪಡಿಸಿಕೊಂಡಿದೆ. ರೈತರಿಗೆ ಯೂರಿಯಾವನ್ನ ಸಬ್ಸಿಡಿಯಲ್ಲಿ ಕೊಡಲಾಗುತ್ತದೆ. ಆದರೆ ಇದು ಅಕ್ರಮವಾಗಿ ಸಾಗಾಟ ಮಾಡಿ 200 ರೂಪಾಯಿಗೆ ರೈತರಿಗೆ ಸಿಗಬೇಕಿದ್ದ ಯೂರಿಯಾ ಕಮರ್ಷಿಯಲ್ಗೆ ಸೇರುತ್ತಿದೆ. ಕರಾಳ ಯೂರಿಯಾ ದಂಧೆ. ದಂಧೆ ಕರಾಳ ದಂಧೆಯ ಕಳ್ಳಾಟ ಬಗೆದಷ್ಟು ಬಯಲಾಗುತ್ತಿದೆ. ಕರ್ನಾಟಕದಲ್ಲಿ ಸದ್ದಿಲ್ಲದೆ ಯೂರಿಯಾ ಕಳ್ಳಾಟ ನಡೆಯುತ್ತಿದೆ. ರಾಜ್ಯದಲ್ಲಿ ರೈತರು ಪರದಾಟ ನಡೆಸುತ್ತಿದ್ದರೂ ಕಾಳಸಂತೆಯಲ್ಲಿ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. ಸಬ್ಸಿಡಿ ದರದಲ್ಲೇ ರೈತರ ಕೈ ಸೇರಬೇಕಿದ್ದ ಯೂರಿಯಾ ಕಳ್ಳದಾರಿಯಲ್ಲಿ ಮಾಫಿಯಾ ಪಾಲಾಗುತ್ತಿದೆ. 200 ರೂಪಾಯಿ ಯೂರಿಯಾವನ್ನ ಕಳ್ಳಸಂತೆಗೆ 1,500 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ. ಪಿಎಂ ಸಬ್ಸಿಡಿ ಯೂರಿಯಾವನ್ನ ರಾಜ್ಯದ ಕೃಷಿ ಇಲಾಖೆಗೆ ವರ್ಗಾವಣೆ ಮಾಡಲಾಗುತ್ತಿದೆ. ಕೃಷಿ ಇಲಾಖೆ ಮೂಲಕ ರೈತರಿಗೆ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈ ವ್ಯವಸ್ಥೆಯನ್ನೇ ಬೈಪಾಸ್ ಮಾಡಿದ ಖದೀಮರು ಯೂರಿಯಾವನ್ನ ಕಾಳಸಂತೆಗೆ ಮಾರಾಟ ಮಾಡುತ್ತಿದ್ದಾರೆ. ಎರಡು 2,000 ಕೆಜಿ ಯೂರಿಯಾ ಗೋಡೌನ್ ಸೀಸ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗೆಜ್ಜದಹಳ್ಳಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಯೂರಿಯಾವನ್ನ ಡಿಆರ್ಐ ಜಪ್ತಿ ಮಾಡಿದೆ. ತಜೀರ್ ಖಾನ್ ಯೂಸುಫ್ 6 ತಿಂಗಳ ಹಿಂದೆ ತಿಂಗಳಿಗೆ 40,000ಕ್ಕೆ ಶೆಡ್ ಬಾಡಿಗೆಗೆ ಪಡೆದಿದ್ದ. ಇಲ್ಲಿಂದ ಯೂರಿಯಾ ಪ್ಯಾಕ್ ಮಾಡಿ ತಮಿಳುನಾಡಿಗೆ ಕಳುಹಿಸಲಾಗುತ್ತಿತ್ತಂತೆ. ಸದ್ಯ ನಾವೀಗ ಬೆಂಗಳೂರಿನ ಉತ್ತರ ತಾಲೂಕಿನಲ್ಲಿ ದಾಸನಪುರ ಹೋಬಳಿ ಏನಿದೆ ಅಲ್ಲಿ ಇರುವಂತದ್ದು. ತಾವು ದೃಶ್ಯಗಳು ನೋಡಬಹುದು. ಈ ಗೋಡಾವನ್ ಏನಿದೆ ಇವತ್ತು ಡಿಆರ್ಐ ಅಧಿಕಾರಿಗಳು ಬಂದು ಇದನ್ನ ಸೀಸ್ ಮಾಡಿರುವಂತದ್ದು. ಮುಖ್ಯವಾಗಿ ಕೃಷಿ ಸಚಿವರು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು. ಯಾಕಂತಂದ್ರೆ ಕೃಷಿ ಇಲಾಖೆ ಅಂತ ಬರುವಂತಹ ಗೊಬ್ಬರ ಏನಿದೆ, ಯೂರಿಯಾ ಏನಿದೆ, ಅದನ್ನ ಇಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಸದ್ಯ ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ನಿಮ್ಗೆ ಅದನ್ನ ತೋರಿಸ್ತಾ ಇದ್ದಾರೆ. 200 ರೂಪಾಯಿಗೆ ರೈತರಿಗೆ ಸಿಗಬೇಕಾಗಿರುವಂತಹ ಯೂರಿಯಾವನ್ನ ಕಮರ್ಷಿಯಲ್ ಆಗಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ರೈತರಿಗೆ ಸಬ್ಸಿಡಿಯಲ್ಲಿ ಕೊಡುವಂತಹ ಯೂರಿಯಾವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಬರುತ್ತೆ. ಒಟ್ನಲ್ಲಿ ರೈತರು ಸಾಲು ಸಾಲು ಪ್ರತಿಭಟನೆ ಮಾಡಿದ್ರು ಸರ್ಕಾರ ಸುಮ್ಮನಿರೋದು ಯಾಕೆ? ಕೃಷಿ ಸಚಿವರು ಈ ಬಗ್ಗೆ ಮಾಹಿತಿ ಪಡೆಯಲಿಲ್ವಾ? ರಾಜ್ಯಕ್ಕೆ ಬಂದ ಯೂರಿಯಾ ಎಲ್ಲಿಗೆ ಹೋಗ್ತಿದೆ ಎಂದು ತನಿಖೆ ಮಾಡಿಲ್ವಾ? ಇಲ್ಲ ಇದರಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳೇ ಭಾಗಿಯಾಗಿದ್ದಾರಾ ಅನ್ನೋ ಹಲವು ಪ್ರಶ್ನೆಗಳು ಹುಟ್ಟು ಹಾಕಿದ್ದಂತೂ ಸುಳ್ಳಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದು ಹಾಡಹಗಲೇ ನಾಡಿನ ಮಣ್ಣಿನ ಮಕ್ಕಳಿಗಾಗ್ತಿರೋ ಅನ್ಯಾಯದ ಕತೆ. ಕಳೆದ 7-8 ತಿಂಗಳಿಂದ ರೈತರು ಪರದಾಟ ಕಾಳಸಂತೆಕೋರರಿಗೆ ಹಬ್ಬದೂಟದಂತಾಗಿ ಇದೆ. ಯಾಕಂದ್ರೆ ರೈತರಿಗೆ ಹಂಚಿಕೆ ಆಗಬೇಕಿದ್ದ ಯೂರಿಯಾ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ರೈತರ ನಿದ್ದೆಗೆಡಿಸಿತ್ತು. ಹಗಲು ರಾತ್ರಿ ಅಂಗಡಿ ಮುಂದೆ ಕಾದು ನಿಂತರೂ ಅನ್ನದಾತರಿಗೆ ಗೊಬ್ಬರ ಸಿಗುತ್ತಿಲ್ಲ. ಇದರಿಂದ ಕೆರಳಿ ಕೆಂಡವಾಗಿರುವ ಅನ್ನದಾತರು ರಾಜ್ಯಾದ್ಯಂತ ಪ್ರತಿಭಟನೆ ಕಹಳೆ ಮೊಳಗಿಸಿದ್ರು. ಆದರೆ ಕರ್ನಾಟಕದ ಅನ್ನದಾತರ ತಟ್ಟೆಗೆ ಕೈ ಹಾಕಿದ ದಂಧೆಕೋರರು ಕಾಳಸಂತೆಯಲ್ಲಿ ದುಬಾರಿ ಬೆಲೆಗೆ ಯೂರಿಯಾ ಮಾರಾಟ ಮಾಡುತ್ತಿರುವುದು ಬಯಲಾಗಿದೆ. ಕರ್ನಾಟಕ
ಕರ್ನಾಟಕದಲ್ಲಿ ಅಕ್ರಮ ಯೂರಿಯಾ ಮಾರಾಟ ದಂಧೆ. ತಮಿಳುನಾಡು ಪಾಲಾಗುತ್ತಿದ್ದ 190 ಟನ್ ಯೂರಿಯಾ ಸೀಸ್. ರೈತರಿಗೆ ಕೊಡಬೇಕಿದ್ದ ಯೂರಿಯಾ ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ. ಗೋಡೌನ್ ಮೇಲೆ ದಾಳಿ ನಡೆಸಿದ ಡಿಆರ್ಐ 190 ಟನ್ ಯೂರಿಯಾ ವಶಪಡಿಸಿಕೊಂಡಿದೆ. ರೈತರಿಗೆ ಯೂರಿಯಾವನ್ನ ಸಬ್ಸಿಡಿಯಲ್ಲಿ ಕೊಡಲಾಗುತ್ತದೆ. ಆದರೆ ಇದು ಅಕ್ರಮವಾಗಿ ಸಾಗಾಟ ಮಾಡಿ 200 ರೂಪಾಯಿಗೆ ರೈತರಿಗೆ ಸಿಗಬೇಕಿದ್ದ ಯೂರಿಯಾ ಕಮರ್ಷಿಯಲ್ಗೆ ಸೇರುತ್ತಿದೆ. ಕರಾಳ ಯೂರಿಯಾ ದಂಧೆ. ದಂಧೆ ಕರಾಳ ದಂಧೆಯ ಕಳ್ಳಾಟ ಬಗೆದಷ್ಟು ಬಯಲಾಗುತ್ತಿದೆ. ಕರ್ನಾಟಕದಲ್ಲಿ ಸದ್ದಿಲ್ಲದೆ ಯೂರಿಯಾ ಕಳ್ಳಾಟ ನಡೆಯುತ್ತಿದೆ. ರಾಜ್ಯದಲ್ಲಿ ರೈತರು ಪರದಾಟ ನಡೆಸುತ್ತಿದ್ದರೂ ಕಾಳಸಂತೆಯಲ್ಲಿ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. ಸಬ್ಸಿಡಿ ದರದಲ್ಲೇ ರೈತರ ಕೈ ಸೇರಬೇಕಿದ್ದ ಯೂರಿಯಾ ಕಳ್ಳದಾರಿಯಲ್ಲಿ ಮಾಫಿಯಾ ಪಾಲಾಗ್ತಿದೆ. 200 ರೂಪಾಯಿ ಯೂರಿಯಾವನ್ನ ಕಳ್ಳಸಂತೆಗೆ 1,500 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ. ಪಿಎಂ ಸಬ್ಸಿಡಿ ಯೂರಿಯಾವನ್ನ ರಾಜ್ಯದ ಕೃಷಿ ಇಲಾಖೆಗೆ ವರ್ಗಾವಣೆ ಮಾಡಲಾಗುತ್ತಿದೆ. ಕೃಷಿ ಇಲಾಖೆ ಮೂಲಕ ರೈತರಿಗೆ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈ ವ್ಯವಸ್ಥೆಯನ್ನೇ ಬೈಪಾಸ್ ಮಾಡಿದ ಖದೀಮರು ಯೂರಿಯಾವನ್ನ ಕಾಳಸಂತೆಗೆ ಮಾರಾಟ ಮಾಡುತ್ತಿದ್ದಾರೆ. 2,000 ಕೆಜಿ ಯೂರಿಯಾ ಗೋಡೌನ್ ಸೀಸ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗೆಜ್ಜದಹಳ್ಳಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಯೂರಿಯಾವನ್ನ ಡಿಆರ್ಐ ಜಪ್ತಿ ಮಾಡಿದೆ. ತಜೀರ್ ಖಾನ್ ಯೂಸುಫ್ 6 ತಿಂಗಳ ಹಿಂದೆ ತಿಂಗಳಿಗೆ 40,000ಕ್ಕೆ ಶೆಡ್ ಬಾಡಿಗೆಗೆ ಪಡೆದಿದ್ದ. ಇಲ್ಲಿಂದ ಯೂರಿಯಾ ಪ್ಯಾಕ್ ಮಾಡಿ ತಮಿಳುನಾಡಿಗೆ ಕಳುಹಿಸಲಾಗುತ್ತಿತ್ತಂತೆ. ಸದ್ಯ ನಾವೀಗ ಬೆಂಗಳೂರಿನ ಉತ್ತರ ತಾಲೂಕಿನಲ್ಲಿ ದಾಸನಪುರ ಹೋಬಳಿ ಏನಿದೆ ಅಲ್ಲಿ ಇರುವಂತದ್ದು. ತಾವು ದೃಶ್ಯಗಳು ನೋಡಬಹುದು. ಈ ಗೋಡಾವನ್ ಏನಿದೆ ಇವತ್ತು ಡಿಆರ್ಐ ಅಧಿಕಾರಿಗಳು ಬಂದು ಇದನ್ನ ಸೀಸ್ ಮಾಡಿರುವಂತದ್ದು. ಮುಖ್ಯವಾಗಿ ಕೃಷಿ ಸಚಿವರು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು. ಯಾಕಂತಂದ್ರೆ ಕೃಷಿ ಇಲಾಖೆ ಅಂತ ಬರುವಂತಹ ಗೊಬ್ಬರ ಏನಿದೆ, ಯೂರಿಯಾ ಏನಿದೆ, ಅದನ್ನ ಇಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಸದ್ಯ ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ನಿಮ್ಗೆ ಅದನ್ನ ತೋರಿಸ್ತಾ ಇದ್ದಾರೆ. 200 ರೂಪಾಯಿಗೆ ರೈತರಿಗೆ ಸಿಗಬೇಕಾಗಿರುವಂತಹ ಯೂರಿಯಾವನ್ನ ಕಮರ್ಷಿಯಲ್ ಆಗಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ರೈತರಿಗೆ ಸಬ್ಸಿಡಿಯಲ್ಲಿ ಕೊಡುವಂತಹ ಯೂರಿಯಾವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಬರುತ್ತೆ. ಒಟ್ನಲ್ಲಿ ರೈತರು ಸಾಲು ಸಾಲು ಪ್ರತಿಭಟನೆ ಮಾಡಿದ್ರು ಸರ್ಕಾರ ಸುಮ್ಮನಿರೋದು ಯಾಕೆ? ಕೃಷಿ ಸಚಿವರು ಈ ಬಗ್ಗೆ ಮಾಹಿತಿ ಪಡೆಯಲಿಲ್ವಾ? ರಾಜ್ಯಕ್ಕೆ ಬಂದ ಯೂರಿಯಾ ಎಲ್ಲಿಗೆ ಹೋಗ್ತಿದೆ ಎಂದು ತನಿಖೆ ಮಾಡಿಲ್ವಾ? ಇಲ್ಲ ಇದರಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳೇ ಭಾಗಿಯಾಗಿದ್ದಾರಾ ಅನ್ನೋ ಹಲವು ಪ್ರಶ್ನೆಗಳು ಹುಟ್ಟು ಹಾಕಿದ್ದಂತೂ ಸುಳ್ಳಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದು ಹಾಡಹಗಲೇ ನಾಡಿನ ಮಣ್ಣಿನ ಮಕ್ಕಳಿಗಾಗ್ತಿರೋ ಅನ್ಯಾಯದ ಕತೆ. ಕಳೆದ 7-8 ತಿಂಗಳಿಂದ ರೈತರು ಪರದಾಟ ಕಾಳಸಂತೆಕೋರರಿಗೆ ಹಬ್ಬದೂಟದಂತಾಗಿ ಇದೆ. ಯಾಕಂದ್ರೆ ರೈತರಿಗೆ ಹಂಚಿಕೆ ಆಗಬೇಕಿದ್ದ ಯೂರಿಯಾ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ರೈತರ ನಿದ್ದೆಗೆಡಿಸಿತ್ತು. ಹಗಲು ರಾತ್ರಿ ಅಂಗಡಿ ಮುಂದೆ ಕಾದು ನಿಂತರೂ ಅನ್ನದಾತರಿಗೆ ಗೊಬ್ಬರ ಸಿಗುತ್ತಿಲ್ಲ. ಇದರಿಂದ ಕೆರಳಿ ಕೆಂಡವಾಗಿರುವ ಅನ್ನದಾತರು ರಾಜ್ಯಾದ್ಯಂತ ಪ್ರತಿಭಟನೆ ಕಹಳೆ ಮೊಳಗಿಸಿದ್ರು. ಆದರೆ ಕರ್ನಾಟಕದ ಅನ್ನದಾತರ ತಟ್ಟೆಗೆ ಕೈ ಹಾಕಿದ ದಂಧೆಕೋರರು ಕಾಳಸಂತೆಯಲ್ಲಿ ದುಬಾರಿ ಬೆಲೆಗೆ ಯೂರಿಯಾ ಮಾರಾಟ ಮಾಡುತ್ತಿರುವುದು ಬಯಲಾಗಿದೆ. ಕರ್ನಾಟಕದಲ್ಲಿ ಅಕ್ರಮ ಯೂರಿಯಾ ಮಾರಾಟ ದಂಧೆ. ತಮಿಳುನಾಡು ಪಾಲಾಗುತ್ತಿದ್ದ 190 ಟನ್ ಯೂರಿಯಾ ಸೀಸ್. ರೈತರಿಗೆ ಕೊಡಬೇಕಿದ್ದ ಯೂರಿಯಾ ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ. ಗೋಡೌನ್ ಮೇಲೆ ದಾಳಿ ನಡೆಸಿದ ಡಿಆರ್ಐ 190 ಟನ್ ಯೂರಿಯಾ ವಶಪಡಿಸಿಕೊಂಡಿದೆ. ರೈತರಿಗೆ ಯೂರಿಯಾವನ್ನ ಸಬ್ಸಿಡಿಯಲ್ಲಿ ಕೊಡಲಾಗುತ್ತದೆ. ಆದರೆ ಇದು ಅಕ್ರಮವಾಗಿ ಸಾಗಾಟ ಮಾಡಿ 200 ರೂಪಾಯಿಗೆ ರೈತರಿಗೆ ಸಿಗಬೇಕಿದ್ದ ಯೂರಿಯಾ ಕಮರ್ಷಿಯಲ್ಗೆ ಸೇರುತ್ತಿದೆ. ಕರಾಳ ಯೂರಿಯಾ ದಂಧೆ.
ದಂಧೆ ದಂಧೆ ಕರಾಳ ದಂಧೆಯ ಕಳ್ಳಾಟ ಬಗೆದಷ್ಟು ಬಯಲಾಗುತ್ತಿದೆ. ಕರ್ನಾಟಕದಲ್ಲಿ ಸದ್ದಿಲ್ಲದೆ ಯೂರಿಯಾ ಕಳ್ಳಾಟ ನಡೆಯುತ್ತಿದೆ. ರಾಜ್ಯದಲ್ಲಿ ರೈತರು ಪರದಾಟ ನಡೆಸುತ್ತಿದ್ದರೂ ಕಾಳಸಂತೆಯಲ್ಲಿ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. ಸಬ್ಸಿಡಿ ದರದಲ್ಲೇ ರೈತರ ಕೈ ಸೇರಬೇಕಿದ್ದ ಯೂರಿಯಾ ಕಳ್ಳದಾರಿಯಲ್ಲಿ ಮಾಫಿಯಾ ಪಾಲಾಗುತ್ತಿದೆ. 800 ರೂಪಾಯಿ ಯೂರಿಯಾವನ್ನ ಕಳ್ಳಸಂತೆಗೆ 1,500 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ. ಪಿಎಂ ಸಬ್ಸಿಡಿ ಯೂರಿಯಾವನ್ನ ರಾಜ್ಯದ ಕೃಷಿ ಇಲಾಖೆಗೆ ವರ್ಗಾವಣೆ ಮಾಡಲಾಗುತ್ತಿದೆ. ಕೃಷಿ ಇಲಾಖೆ ಮೂಲಕ ರೈತರಿಗೆ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈ ವ್ಯವಸ್ಥೆಯನ್ನೇ ಬೈಪಾಸ್ ಮಾಡಿದ ಖದೀಮರು ಯೂರಿಯಾವನ್ನ ಕಾಳಸಂತೆಗೆ ಮಾರಾಟ ಮಾಡುತ್ತಿದ್ದಾರೆ. 2,000 ಕೆಜಿ ಯೂರಿಯಾ ಗೋಡೌನ್ ಸೀಸ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗೆಜ್ಜದಹಳ್ಳಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಯೂರಿಯಾವನ್ನ ಡಿಆರ್ಐ ಜಪ್ತಿ ಮಾಡಿದೆ. ತಜೀರ್ ಖಾನ್ ಯೂಸುಫ್ 6 ತಿಂಗಳ ಹಿಂದೆ ತಿಂಗಳಿಗೆ 40,000ಕ್ಕೆ ಶೆಡ್ ಬಾಡಿಗೆಗೆ ಪಡೆದಿದ್ದ. ಇಲ್ಲಿಂದ ಯೂರಿಯಾ ಪ್ಯಾಕ್ ಮಾಡಿ ತಮಿಳುನಾಡಿಗೆ ಕಳುಹಿಸಲಾಗುತ್ತಿತ್ತಂತೆ. ಸದ್ಯ ನಾವೀಗ ಬೆಂಗಳೂರಿನ ಉತ್ತರ ತಾಲೂಕಿನಲ್ಲಿ ದಾಸನಪುರ ಹೋಬಳಿ ಏನಿದೆ ಅಲ್ಲಿ ಇರುವಂತದ್ದು. ತಾವು ದೃಶ್ಯಗಳು ನೋಡಬಹುದು. ಈ ಗೋಡಾವನ್ ಏನಿದೆ ಇವತ್ತು ಡಿಆರ್ಐ ಅಧಿಕಾರಿಗಳು ಬಂದು ಇದನ್ನ ಸೀಸ್ ಮಾಡಿರುವಂತದ್ದು. ಮುಖ್ಯವಾಗಿ ಕೃಷಿ ಸಚಿವರು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು. ಯಾಕಂತಂದ್ರೆ ಕೃಷಿ ಇಲಾಖೆ ಅಂತ ಬರುವಂತಹ ಗೊಬ್ಬರ ಏನಿದೆ, ಯೂರಿಯಾ ಏನಿದೆ, ಅದನ್ನ ಇಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಸದ್ಯ ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ನಿಮ್ಗೆ ಅದನ್ನ ತೋರಿಸ್ತಾ ಇದ್ದಾರೆ. 200 ರೂಪಾಯಿಗೆ ರೈತರಿಗೆ ಸಿಗಬೇಕಾಗಿರುವಂತಹ ಯೂರಿಯಾವನ್ನ ಕಮರ್ಷಿಯಲ್ ಆಗಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ರೈತರಿಗೆ ಸಬ್ಸಿಡಿಯಲ್ಲಿ ಕೊಡುವಂತಹ ಯೂರಿಯಾವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಬರುತ್ತೆ. ಒಟ್ನಲ್ಲಿ ರೈತರು ಸಾಲು ಸಾಲು ಪ್ರತಿಭಟನೆ ಮಾಡಿದ್ರು ಸರ್ಕಾರ ಸುಮ್ಮನಿರೋದು ಯಾಕೆ? ಕೃಷಿ ಸಚಿವರು ಈ ಬಗ್ಗೆ ಮಾಹಿತಿ ಪಡೆಯಲಿಲ್ವಾ? ರಾಜ್ಯಕ್ಕೆ ಬಂದ ಯೂರಿಯಾ ಎಲ್ಲಿಗೆ ಹೋಗ್ತಿದೆ ಎಂದು ತನಿಖೆ ಮಾಡಿಲ್ವಾ? ಇಲ್ಲ ಇದರಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳೇ ಭಾಗಿಯಾಗಿದ್ದಾರಾ ಅನ್ನೋ ಹಲವು ಪ್ರಶ್ನೆಗಳು ಹುಟ್ಟುಹಾಕಿದ್ದಂತೂ ಸುಳ್ಳಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.